ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 81ನೆಯ ಪದ್ಯ. ಆ ಪದ್ಯ ಹೀಗಿದೆ: ಎತ್ತಿದ ತೋಳ ಮೊತ್ತ ಮೊದಲಂಗಜಲಂಪಟ ವಿದ್ಯೆಗೆತ್ತಿದಂತೆ ಎತ್ತಂ ಅಪೂರ್ವಮಾಗೆ ಹೊಸವಾಸಿ ವಿಗಮಂಗಜ ಚಕ್ರವರ್ತಿಗೆಂದೆತ್ತಿದ ಮೀನಕೇತವನ ಮಾನುತ್ತರಿಸುತ್ತಿರೆ ಚಲ್ಲವಾಡಿ ಪೂವೆತ್ತುವ ಮಾಲೆಗಾರ್ತಿಯರ ಅಂದರಿಕೆ ಸರಿ ನಿಂದು ನೋಡಿದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಎತ್ತಿದ ತೋಳ ಮೊತ್ತ ಮೊದಲು ಅಂಗಜ ಲಂಪಟ ವಿದ್ಯೆಗೆತ್ತಿದಂತೆ ಅಪೂರ್ವಂ ಹಾಗೆ ಹೊಸವಾಸಿಗಂ ಅಂಗಜ ಚಕ್ರವರ್ತಿಗೆ ಎಂದು ಎತ್ತಿದ ಮೀನಕೇತನಂ ಒತ್ತರಿಸುತ್ತಿರೆ ಚಲ್ಲವಾಡಿ ಪೂವೆತ್ತುವ ಮಾಲೆಗಾರ್ತಿಯರಂ ಅಂದು ಅರಿಕೇಸರಿ ನಿಂದು ನೋಡಿದಂ. ಇದರ ವಿವರಣೆ ಹೀಗಿದೆ: ಎತ್ತಿದ ತೋಳು ಅಂದರೆ ಹೂ ಮಾರಾಟದ ಸಂತೆಗೆ ಅರಿಕೇಸರಿ ಬಂದಿದ್ದಾನೆ. ಅಲ್ಲಿ ಹೂವಿನ ಮಾಲೆಯನ್ನು ಎತ್ತಿ ತೋರಿಸುವ ಹೆಣ್ಮಕ್ಕಳಿದ್ದರಂತೆ. ಅವರು ಹೇಗಿದ್ದರು? ಎತ್ತಿದ ತೋಳ ಮೊತ್ತ ಮೊದಲು ಅಂದರೆ ಹೂವಿನ ಮಾಲೆಯನ್ನು ಎತ್ತುವಾಗ ಅವರ ತೋಳಿನ ಆರಂಭದ ಭಾಗ ಇದಲ್ಲ, ಎತ್ತಿದ ತೋಳ ಮೊತ್ತ ಮೊದಲು ಅಂದರೆ ಕಂಕುಳಿನ ಭಾಗ, ಅದು ಅಂಗಜ ಲಂಪಟ ವಿದ್ಯೆಗೆತ್ತಿದಂತೆ. ಅಂಗಜ ಲಂಪಟ ವಿದ್ಯೆ ಅದು ಎರಡೂ ಥರ ಹೇಳ್ಬೋದು. ಅಂಗಜ ಅಂದರೆ ಮನ್ಮಥನ ಲಂಪಟ ವಿದ್ಯೆ ಅಂತಲೂ ಹೇಳ್ಬೋದು, ಮತ್ತು ಅಂಗಜಂ ಪಟವಿದ್ಯೆಗೆತ್ತಿದ ಅಂದರೆ ಮನ್ಮಥನ ಗಾಳಿಪಟವನ್ನು ಆಡಿಸುವ ಹಾಗೆ ಆಡಿಸುವುದಕ್ಕೆ ಎತ್ತಿದಂತೆ ಅಪರೂಪವಾಗಲು ಹೊಸವಾಸಿಗಂ ಬಾಸಿಗ ಹೊಸದಾದ ಹಾರಂ ಅವರು ಎತ್ತಿ ಈ ಹಾರ ಹೀಗೆ ಇದೆ, ಇದು ತಗೊಳ್ಳಿ ಅಂತ ಹೇಳ್ತಾರಲ್ಲ, ಅದು ಅಂಗಜ ಚಕ್ರವರ್ತಿಗಂತೆತ್ತಿದ ಮನ್ಮಥ. ಅಂಗಜ ಚಕ್ರವರ್ತಿ ಅಂದರೆ ಮನ್ಮಥಂಗೆ ಎತ್ತಿದ ಮೀನಕೇತನವನ್ನು ಉತ್ತರಿಸುತ್ತಾರೆ. ಮನ್ಮಥನ ಧ್ವಜ ಮೀನಕೇತನ ಅಂತ ಅವನಿಗೆ ಇನ್ನೊಂದು ಹೆಸರು. ಅದನ್ನು ಒತ್ತರಿಸುವಂತಿರೆ, ಅದನ್ನು ಕಡೆಗಣಿಸುವ ಹಾಗೆ ಇರಲು ಚಲ್ಲವಾಡಿ ಅಂದರೆ ಚೆಲ್ಲಾಟವಾಡಿ ಈ ಹೂವಿನ ಮಾಲೆಯನ್ನು ಚೆಲ್ಲಾಟವಾಡಿ ಹೂವನ್ನು ಎತ್ತುವ ಅಥವಾ ಹೂಮಾಲೆಯನ್ನು ಎತ್ತಿ ತೋರಿಸುವ ಮಾಲೆಗಾರ್ತಿಯರನ್ನು, ಆ ವೇಶ್ಯಾವಾಟಿಕೆಯಲ್ಲಿ ಹೂವಿನ ಸಂತೆ ಇತ್ತು, ಆ ಸಂತೆಯಲ್ಲಿ ಕೆಲವು ಹೂವು ಮಾರ್ತಿದ್ರು. ಅವರು ಹೂ ಮಾರುವ ಸಂದರ್ಭದಲ್ಲಿ ಹೂವಿನ ಮಾಲೆಯನ್ನು ಅಥವಾ ಹೂವನ್ನು ಎತ್ತಿ ತೋರಿಸ್ತಿದ್ರು. ಹಾಗೆ ಎತ್ತಿ ತೋರಿಸುವಾಗ ಅವರ ಕಂಕುಳುವಿನ ಭಾಗ ಇದೆಯಲ್ಲ, ಅದು ಮನ್ಮಥನು ಹಾರಿಸುವ ಗಾಳಿಪಟದ ಹಾಗೆ ಕಾಣುತ್ತಿತ್ತು. ಮತ್ತು ಅವರು ಎತ್ತುವಂತಹ ಹಾರ ಅದು ಮನ್ಮಥನ ಮೀನಕೇತನದ ಹಾಗೆ, ಮೀನಿನ ಧ್ವಜದ ಹಾಗೆ ಕಂಡು ಬರ್ತಿತ್ತು. ಹೀಗೆ ಚೆಲ್ಲಾಟವಾಡಿಕೊಂಡು ಹೂಮಾಲೆಯನ್ನು ಈ ಮಾಲೆಗಾರ್ತಿಯರು ಎತ್ತಿ ತೋರಿಸ್ತಾ ಇದ್ದರು. ಇದನ್ನು ಅರಿಕೇಸರಿ ಕಣ್ಣಾರೆ ಕಂಡ ಎನ್ನುವುದು ಈ ಪದ್ಯದ ಭಾವ.